ನಮಸ್ಕಾರ ಎಲ್ರಿಗೂ. ಇವತ್ತು 26 ಡಿಸೆಂಬರ್ 1:30ಕ್ಕೆ ಸೇವಾ ಸಿಂಧುಲಿ ಒಂದು ಯುವನಿಧಿ ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ಓಪನ್ ಆಗುತ್ತೆ. ಇದನ್ನು ಯಾವ ರೀತಿ ಸಲ್ಲಿಸಬೇಕಂತ ಹೇಳ್ತೀನಿ. ಈ ರೀತಿ ಸ್ಕ್ರೀನ್ ಕಾಣ್ತಿದೆ, ಮೊಬೈಲಲ್ಲಿ ಹಾಕ್ತಿದ್ದೀನಿ. ಸೊ ಈ ರೀತಿ ಸ್ಕ್ರೀನ್ ಕಾಣುತ್ತೆ. ಸೇವಾ ಸಿಂಧು ಅಂತ ಸರ್ಚ್ ಮಾಡಿ, ಮೊಬೈಲ್ ನಂಬರ್ ಹಾಕಿ ಗೆಟ್ OTP ಅಂತ ಹೊಡೀರಿ. OTP ಬರುತ್ತೆ. OTP ಹಾಕ್ಕೊಂಡು ಕೆಳಗಡೆ ಕ್ಯಾಪ್ಚಾ ಕಾಡ್ತಿದೆಯಲ್ಲ ಅದನ್ನು ಫಿಲ್ ಮಾಡಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ. ಈ ರೀತಿ ಇಂಟರ್ಫೇಸ್ ಬರುತ್ತೆ. 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಇದನ್ನು ಡೆಸ್ಕ್ಟಾಪ್ ಸೈಟಲ್ಲಿ ಮಾಡ್ಕೊಳ್ಳಿ. ಫೋನಲ್ಲಿ ಅಪ್ಲೈ ಫಾರ್ ಆಲ್ ಸರ್ವಿಸಸ್ ಅಂದಿಲ್ಲ, ಅಲ್ಲಿ ಕ್ಲಿಕ್ ಮಾಡಿ. ಅವೈಲೇಬಲ್ ಸರ್ವಿಸಸ್ ಅಂತಿದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿ. ಈ ರೀತಿ ಇಂಟರ್ಫೇಸ್ ಬರುತ್ತೆ. ಈ ರೀತಿ ಸ್ಕ್ರೀನ್ ಕಾಣ್ತಿದೆ. ಇಲ್ಲಿ ಸರ್ಚ್ ಬಟನ್ ಇದೆಯಲ್ಲ, ಯುವನಿಧಿ ಅಂತ ಸರ್ಚ್ ಮಾಡಿದರೆ ಇಲ್ಲಿ ಕಾಣ್ತಿದೆ ನೋಡಿ, ಸರ್ವಿಸ್ ನೇಮ್ ಅಪ್ಲಿಕೇಶನ್ ಫಾರ್ ಯುವನಿಧಿ ಸ್ಕೀಮ್, ಅದನ್ನು ಕ್ಲಿಕ್ ಮಾಡಿ. 2 ಗಂಟೆಯಿಂದ ಲಭ್ಯವಿರುತ್ತದೆ. ಇಲ್ಲಿ ಯುವನಿಧಿ ಯೋಜನೆ ಆನ್ಲೈನ್ ನೋಂದಣಿ ಸೇವೆಯು 26 ಡಿಸೆಂಬರ್ 2023 ಅಪರಾಹ್ನ ಅಂದರೆ ಮಧ್ಯಾಹ್ನ 2 ಗಂಟೆಯಿಂದ ಲಭ್ಯವಿರುತ್ತದೆ. ಇಲ್ಲಿ 2 ಗಂಟೆಯಿಂದ ಈ ಅರ್ಜಿ ಸಲ್ಲಿಕೆ ಪ್ರಾರಂಭವಾಗುತ್ತದೆ ಅಂತ ತೋರಿಸ್ತಿದೆ. ಸೊ ಇದನ್ನು ಈಗ ಯಾವ ರೀತಿ ಸಲ್ಲಿಸಬೇಕಂತ ನೆಕ್ಸ್ಟ್ ವಿಡಿಯೋ 2 ಗಂಟೆ ಮೇಲೆ ಮಾಡ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ನೋಟಿಫಿಕೇಷನ್ ಡೈರೆಕ್ಟಾಗಿ 2 ಗಂಟೆಗೆ ಬರುತ್ತೆ. ಸೊ ಅದನ್ನು ಕ್ಲಿಕ್ ಮಾಡಿಬಿಟ್ಟು ಯಾವ ರೀತಿ ಸಲ್ಲಿಸಬೇಕಂತ ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಧನ್ಯವಾದಗಳು.